ಗೈಸ್, ಮೆಹಂದಿ ಹಚ್ಕೊಂಡಿದ್ದೀನಿ. ನಾನು ನಿಜವಾಗ್ಲೂ ಮೆಹಂದಿ ಹಚ್ಕೊಳ್ಳೋದು ಅಂದರೆ ಇರಿಟೇಷನ್. ಪಾಲಕ್ ಸೊಪ್ಪನ್ನು ಬಿಡಿಸಿಟ್ಟಿದ್ದೀನಿ. ಈಗ ಪಲ್ಯ ಮಾಡಬೇಕು. ಯಾಕೆಂದರೆ ಪಲ್ಯ ಇಲ್ಲ ಅಂದರೆ ಪನ್ನೀರ್ ಇದೆ, ಪಾಲಕ್ ಪನ್ನೀರ್ ಮಾಡ್ತೀನಿ. ಇಲ್ಲಿ ತೊಂಡೆಕಾಯಿ ಬಿಡಿಸಿಟ್ಟಿದ್ದೀನಿ ಪಲ್ಯ ಮಾಡೋಕ್ಕೆ. ನೋಡಿ, ಇಷ್ಟೊಂದು ಪಾಲಕ್ ಸೊಪ್ಪಿಂದು ಗಲೀಜಿದೆ, ತುಂಬಾ ಮಣ್ಣಿದೆ. ಇದು ಎರಡೆರಡು ಸರಿ ತೊಳಿಬೇಕು. ಈ ಬಿಡಿಸಿದ್ದಲ್ಲ ಅಂತ ಹಾಕಿ ಶೂಟ್ ಮಾಡಿದೆ ಅಷ್ಟೇ. ಇನ್ನೊಂದು ಸರಿ ಚೆನ್ನಾಗಿ ತೊಳೆದು ಮಾಡಬೇಕು. ಚಪಾತಿ ಹಿಟ್ಟು ಬೇರೆ ಫ್ರಿಜ್ಜಿಂದೆಲ್ಲ ತೊಗೊಂಡಲ್ಲ, ಹಂಗೆ ಕೆಳಗಿಟ್ಟೆ. 2 ಹಿಟ್ಟು ಉಳಿದಿದೆ, ಅದು ನಾಯಿಗೆ ಚಪಾತಿ ಮಾಡಿ ಹಾಕಬೇಕು. ಎಂತಕ್ಕೆ ಇಷ್ಟೊಂದು ಡೈಲಿ ಪಲ್ಯ ಎಲ್ಲ ಬೇಕಂದರೆ, ನನ್ನ ಮಗಳು ಡಯಟ್ ಮಾಡ್ತಾಳಲ್ಲ, ಅವಳದು ಡಯಟ್ ಪ್ಲ್ಯಾನ್ ಇದೆಯಲ್ಲ, ಅದ್ರ ಪ್ರಕಾರನೇ ಡೈಲಿ ಮಧ್ಯಾಹ್ನ ಒಂದು ಪಲ್ಯ ಇರಬೇಕು, ರಾತ್ರಿ ಒಂದು ಪಲ್ಯ ಇರಬೇಕು, ಮೊಟ್ಟೆ ಇರಬೇಕು, ಇಲ್ಲಾಂದರೆ ಕಾಳು ಪಲ್ಯ ಇರಬೇಕು. ಹಸಿದು ಕಾಳು ಬೇರೆ ಇದೆ. ಈ ಡೈಲಿ ಪಲ್ಯಗಳು ಅವಳಿಗೆ 2 ಟೈಮ್ ಪಲ್ಯ, ಯಾವುದಾದ್ರೂ ಪಲ್ಯ ಇರಲೇಬೇಕು. ಮೊಟ್ಟೆ ಇರಬೇಕು. ಮೊಟ್ಟೆ ಡೈಲಿ ತಿನ್ನಲ್ಲ ಅವಳು, ವಾರದ ದಿವಸ ಬರ್ತಾವಲ್ಲ ಆ ದಿನ ಮೊಟ್ಟೆ ತಿನ್ನಲ್ಲ. ಅದ್ರ ದಿನ ಪನ್ನೀರ್ ಮಾಡ್ಕೊತಾಳೆ, ಪನ್ನೀರ್ದೇನಾದರೂ. ಇನ್ನು ಪನ್ನೀರ್ ಒಂದು ಮಾಡ್ಕೊತಾಳೆ ಅಷ್ಟೇ, ಮಿಕ್ಕಿದ್ದೆಲ್ಲ ನಾನೇ ಮಾಡೋದು. ಅವಳಿಗೆ ಡೈಲಿ 2 ಟೈಮು ಪಲ್ಯಗಳು. ಬೆಳಗ್ಗೆ ಹಾಲಲ್ಲಿ ಮ್ಯೂಸ್ಲಿ ಕುಡಿದೋಗ್ತಾಳೆ ಜಿಮ್ಮಿಗೆ. ಮಧ್ಯಾಹ್ನ ಬಂದು ಸ್ವಲ್ಪ ಅನ್ನ, ಮೊಟ್ಟೆ, ಪಲ್ಯ, ಅನ್ನ ಸಾರು ಇರುತ್ತೆ. ಮತ್ತು ನೈಟಿಗೆ ಒಂದು ಸಲಾಡ್, ಎಗ್ಗು ಅಥವಾ ಪನ್ನೀರ್ದು ಏನಾದರೂ ಇರುತ್ತೆ. ಇಷ್ಟ ಅವಳದು ಡೈಟು. ಅವಳ ಥರನೇ ನಾನು ಫಾಲೋ ಮಾಡಿಬಿಟ್ಟೆ. ನಾನು ತುಂಬ ಚೆನ್ನಾಗಿ ಆಗ್ತೀನಿ, ಆದರೆ ನನಗೆ ಹಂಗೆಲ್ಲ ಫಾಲೋ ಮಾಡೋಕ್ಕೆಲ್ಲ ಆಗೋಲ್ಲ ನನಗೆ. ಗೈಸ್, ಏನು ಗೊತ್ತಾ, ಇಷ್ಟು ಮೂಲಂಗಿ ತುರಿದುಬಿಟ್ಟಿದ್ದೀನಿ. ಕ್ಯಾಮ್ರಾ ಆನ್ ಆಗಿದೆ ಅಂದ್ಕೊಂಡು ಹಾಡು ಬೇರೆ ಹೇಳ್ತಾ ಇದ್ದೀನಿ, ಅದು ಕ್ಯಾಪ್ಚರ್ ಆಗಿಲ್ಲ. ಇದು ಜಜ್ಜಿ ಮೂಲಂಗಿ ಇಷ್ಟನ್ನು ತುರಿದ್ಬಿಟ್ಟು ಅದಕ್ಕೆ ಹುಳಿ, ಉಪ್ಪು, ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ತುಂಬ ಚೆನ್ನಾಗಿ ಖಾರವಾಗಿ ಸಿಹಿಯಾಗಿ ಇರುತ್ತೆ. ಈ ಸಲ ಮಾಡ್ಕೊಳ್ತೀನಿ, ತುಂಬಾ ಒಳ್ಳೆಯದಿದೆ. ವೆಯ್ಟ್ ಲಾಸ್ ಕೂಡ ಆಗ್ತಾರೆ. ಕಾಡ್ನಾಗೊಂದು ಮರವು ಉರಿದು ಹೋದ್ರೇನಾಯ್ತು, ಊರಾಗೊಂದು ಮನೆ ಹೋದ್ರೆ ಏನಾಯ್ತು, ಒಂದು ಹಳ್ಳಿ ನನ್ನ ಹೋಗು ಅಂದರೇನು, ಸ್ವರ್ಗದಂತಾಗುವುದು ನನ್ನ ಹತ್ತಿರ ಕರೆದಾತು, ತೊಟ್ಟಿಯನ್ನ ತಿನ್ನೋಕೆ ತುಂಡು ಬಟ್ಟೆ ಸಾಕು ನಮ್ಮ ಮಾನ ಮುಚ್ಚೋಕೆ, ಅಂಗೈಯಗಲ ಜಾಗ ಸಾಕು ಹಾಯಾಗಿರೋಕೆ, ಹಾಯಾಗಿರೋಕೆ. ಕಷ್ಟ ಒಂದೇ ಬರದು, ಸುಖವೂ ಬರದೇ ಇರದು, ರಾತ್ರಿ ಮುಗಿದ ಮೇಲೆ ಹಗಲು ಬಂದು ಬರ್ತೈತೆ. ತುತ್ತೂರಿನ ಬೊಗಸೆ ನೀರು ಕುಡಿಯೋಕೆ, ತುಂಡು ಬಟ್ಟೆ ಸಾಕು ನಮ್ಮ ಮಾನ ಮುಚ್ಚೋಕೆ, ಅಂಗೈಯಗಲ ಜಾಗ ಸಾಕು ಹಾಯಾಗಿರೋಕೆ. ಆಯ್ತು, ತುದ್ದಿದ್ದಾಯ್ತು. ಏನು ಮಾಡೋದು ಗೈಸ್, ಕಂಟೆಂಟ್ ಬೇಕಲ್ವ, ಅದಕ್ಕೆ ನಾವೇನು ಮಾಡ್ತೀವೋ ಅದನ್ನು ಶೋ ಮಾಡೋದು ಅಷ್ಟೇ. ಬಿಸಿಲಾದರೇನು, ನೆರಳಾದರೇನು, ಜೊತೆಯಾಗಿ ನಿಂದು ನಾನಿಲ್ಲವೇನು. ಗೈಸ್, ಏನು ಗೊತ್ತಾ, ಮೂಲಂಗಿದು ನಮ್ಮ ಮುಖಕ್ಕೇನು ಹಚ್ಚೇ ಇಲ್ಲ. ನೆನ್ನೆ ಎಲ್ಲ ಮೆಹಂದಿ ಹಚ್ಕೊಂಡಿದ್ದೆ. ಓಕೆ, ಅಷ್ಟೊಂದು ಬ್ಲ್ಯಾಕ್ ಆಗಿಲ್ಲ. ಓಕೆ ಆಗಿದೆ. ನನಗನ್ಸುತ್ತೆ ಪರ್ಫೆಕ್ಟು ಬ್ಲ್ಯಾಕ್ ಬರೋದು ಅಂದರೆ ನಿಶಾ ಬ್ಲ್ಯಾಕ್, ಇದು ಬ್ಲ್ಯಾಕ್ ಮೆಹಂದಿಗಳು ಅಂತಾರೆ ತೊಗೊತಾರಲ್ಲ, ಅದು ಅದ್ರಲ್ಲಿ ಮಾತ್ರ. ಅದು ಬಿಟ್ಟರೆ ಗಾರ್ನಿಯರ್ ಅಷ್ಟೇ.
ನಾನಿವತ್ತು ಎಲ್ಲಿ ಕೆಮಿಕಲ್ ಹಾಕಿರ್ತಾರೆ ಏನು ತೊಂದರೆ ಆಗುತ್ತೋ ಅನ್ನೋ ಒಂದು ಬೈಕೋಸ್ಕರ ನಾನು ಇದನ್ನು ಹಚ್ಕೊಳ್ತೀನಿ. ಬಟ್ ಇದು ಅಷ್ಟೊಂದು ಕಲರ್ ಬರೋಲ್ಲ. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಮೂಲಂಗಿನ ತುರಿದಿದ್ದೀನಿ. ಮೂಲಂಗಿ ಹಲ್ವಾ ಮಾಡಬೇಕು. ಎಂಥ ಚೆಂದ ಇರುತ್ತೆ ಅಂದರೆ ನಿಜವಾಗ್ಲೂ ಅಪ್ಪ. ಇದು ಮೂಲಂಗಿ ಹಲ್ವಾ, ಕ್ಯಾರೆಟ್ ಹಲ್ವಾ ಮತ್ತು ಬೂದುಗುಂಬಳಕಾಯಿ ಹಲ್ವಾ, ಕಾಶಿ ಹಲ್ವಾ ಅಂತಾರಲ್ಲ, ಅದು ಸಖತ್ತಾಗಿರುತ್ತೆ. ಮೂಲಂಗಿ ಹಲ್ವಾನು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಮೂಲಂಗಿಗೆಲ್ಲ ಹಾಲು ಸೇರಿಸ್ಬಾರ್ದು ಅಂತಾರೆ. ಮತ್ತು ಫ್ರೂಟ್ಸ್ಗಳಿಗೆಲ್ಲ ಜ್ಯೂಸಸ್ ಮಾಡುವಾಗ ಅದಕ್ಕೂ ಹಾಲು ಸೇರಿಸ್ಬಾರ್ದು ಅಂತಾರೆ. ಆದರೆ ಮಾತ್ರ ಮೂಲಂಗಿಗೆ ಹಾಲು ಹಾಕಿದ್ರೆ ಮಾತ್ರ ಸೂಪರ್ ಮಸ್ತು. ಆ ಥರ ವಿರುದ್ಧ ಆಹಾರಗಳು ತಿಂದಾಗ ಮೈ ಮೇಲೆ ಬಿಳಿ ಮಚ್ಚೆಗಳು ಸ್ಟಾರ್ಟ್ ಆಗ್ತವೆ ಅಂತಾರೆ. ನಾನು ಜಾಸ್ತಿ ವಿರುದ್ಧ ಆಹಾರಗಳನ್ನ ಅವಾಗೆಲ್ಲ ತುಂಬ ತಿಂದುಬಿಟ್ಟಿದ್ದೀನಿ ಗೊತ್ತಿಲ್ದಿರ. ಹಾಗಾಗಿ ನನಗೆ ಒಂದೊಂದು ವೈಟ್ ಪ್ಯಾಚಸ್ ನನ್ನ ಮೈ ಮೇಲಿದೆ, ಕಾಲ ಮೇಲೆ ತುಂಬಾ ಇದೆ ವೈಟ್ ಪ್ಯಾಚಸ್. ನಾನೇನು ಟ್ರೀಟ್ಮೆಂಟ್ ಮಾಡೋಕ್ಕೋಗಲ್ಲ, ಏನು ವಯಸ್ಸಾಯ್ತಲ್ಲ, ನಡೆಯುತ್ತೆ. ಯಾರು ನೋಡಬೇಕಲ್ಲ. ಒಂದು ಜಜ್ಜಿ ಮೂಲಂಗಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಈಗ ತೋರಿಸ್ತೀನಿ ನೆಕ್ಸ್ಟ್. ಗೈಸ್, ಜಜ್ಜಿ ಮೂಲಂಗಿ ರೆಡಿ ಆಯಿತು. ಈಗ ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ, ತುರಿದಿದ್ದೀನಿ. ಈಗ ಲೆಮನ್ ಇಡಬೇಕು. ಲೆಮನ್ನ ಹಿಂಡಬೇಕು ಮೂಲಂಗಿಗೆ, ತುರಿದಿರೋ ಮೂಲಂಗಿಗೆ. ಉಪ್ಪನ್ನು ಈಗಲೇ ಹಾಕ್ಬಾರ್ದು, ತಿನ್ನೋ ಟೈಮಲ್ಲಿ ಹಾಕ್ಕೋಬೇಕು, ಇಲ್ಲಾಂದರೆ ಅದು ನೀರು ಬಿಟ್ಕೊಳುತ್ತೆ. ಮತ್ತು ನಾನೇನು ಮಾಡ್ತೀನಿ ಗೊತ್ತಾ, ನಿಂಬೆಹಣ್ಣನ್ನು ಹಿಂಡಿರ್ತೀನಲ್ಲ ಅದನ್ನು ಪಾದಕ್ಕೆ ಹಚ್ಕೊತೀನಿ ಕಾಲಿಗೆ. ನಂದು ಕಾಲದ್ದು ಫೀಟ್ ಇದೆಯಲ್ಲ, ಪಾದ ಚೂರು ಹೊಡೆದಿಲ್ಲ, ಎಷ್ಟು ನಯಸ್ಸಿದೆ ಗೊತ್ತಾ. ಹಾಗೆ ನಯಸ್ಸಿದ್ದಾಗ ಗಂಡನಿಗೆ ತುಂಬ ಚೆನ್ನಾಗಿ ದುಡ್ಡು ಸೇರ್ತಂತೆ. ನನ್ನ ಕಾಲು ನಂಗೆ ಅದೇನಂತ ಗೊತ್ತಿಲ್ಲ, ಇದುವರೆಗೂ ನನ್ನ ಕಾಲು ಹೊಡೆದಿಲ್ಲ. ನಾನು ಶೂನು ಅಷ್ಟೊಂದೇನು ಬಳಸಲ್ಲ, ಯಾಕೋ ಗೊತ್ತಿಲ್ಲ, ನನ್ನ ಕಾಲು ಹೊಡೆದಿಲ್ಲ. ತುಂಬ ಚೆನ್ನಾಗಿದೆ, ಹೊಡೆದಿಲ್ಲ, ಬಿರುಕು ಬಿಟ್ಟಿಲ್ಲ. ಇದು ತೆಂಗಿನ ಮರ ನಮ್ಮ ರೂಮಲ್ಲೇ ಕಾಣುತ್ತೆ. ಇದು ಏನಕ್ಕೆ ಶೂಟ್ ಮಾಡಿದೆ ಅಂದರೆ ಪಿಕ್ಕಿ ಅಂತ ಇರುತ್ತಲ್ಲ, ಅದು ಯಾವಾಗಲೂ ಸ್ಕ್ವಿರಿಲ್ಗಳಲ್ಲಿ ಇರ್ತವೆ, ಅದರದ್ದು ಸೌಂಡು. ಇವತ್ತು ಬಂತು 27ನೇ ತಾರೀಕು. ನನ್ನ ಫ್ರೆಂಡ್ ಅನಿತನ ಬರ್ತಡೇ, ಅವಳಿಗೆ ವಿಶ್ ಮಾಡಬೇಕು. ನಮ್ಮ ಮುಖಕ್ಕೆ ಏನು ಹಚ್ಕೊಂಡಿದ್ದೀನಿ ಅಂದರೆ, ನನಗೆ ಜೋರಾಗಿ ಹೇಳಬೇಕು ಅಂದರೆ ಏನು ಸೆಲ್ಫ್ ಕೇರ್, ಸ್ಕಿನ್ ಕೇರ್ ಏನು ನಾನು ಮಾಡಲ್ಲ. ಪುಡಿ ತರಿಸ್ಕೊಂಡು ನಿಯರ್ಲಿ 1 ವರ್ಷನೇ ಆಗಿತ್ತು. ದುಡ್ಡು ಕೊಟ್ಟು ವೇಸ್ಟ್ ಆಗುತ್ತಲ್ಲ, ಅದಕ್ಕೆ ಅಂತೇಳಿ ಅದನ್ನು ಹಚ್ಕೊಂಡು ಖಾಲಿ ಮಾಡ್ತಿದ್ದೀನಿ. ಇದು ವಾಣಿಯವ್ರ ಹತ್ರ ತೊಗೊಂಡಿದ್ದು. ಫೇಸ್ಗೆ ಹಚ್ಕೊಂಡು ಆಮೇಲೆ ಅದನ್ನು ವಾಶ್ ಮಾಡ್ಕೊಳ್ಳೋದು. ಇದು ಪನ್ನೀರ್ ನೋಡಿದಾಗ ಏನು ನೆನಪಾಗುತ್ತೆ ಅಂದರೆ, ಶಿವಮೊಗ್ಗದಲ್ಲಿ ನಾನು 1 ವೀಕು ಪನ್ನೀರ್ ಹೆಂಗೆ ಮಾಡ್ತಾರೆ ಅಂತ ಕೆಲಸಕ್ಕೆ ಹೋಗಿದ್ವಿ. ಅಲ್ಲಿ ಕೆಲಸ ಮಾಡಿಸ್ಕೊಂಡು 1 ವಾರ, ಅದು ವೀಕ್ಲಿ ಸಂಬಳ, ದುಡ್ಡೇ ಕೊಡಲಿಲ್ಲ. ಎಷ್ಟು ಕಷ್ಟಪಟ್ಟು ಮಾಡಿದ್ವಿ. ಅದು ಪನ್ನೀರ್ ನೋಡಿದಾಗೆಲ್ಲ ನೆನಪಾಗುತ್ತೆ. ಇದು ಪನ್ನೀರು, ಪಾಲಕ್ ಪನ್ನೀರ್ ಮಾಡ್ತಾಯಿರೋದು. ಪನ್ನೀರು ಫ್ರೈ ಮಾಡಿ, ಖಾರದ ಪುಡಿ ಉಪ್ಪು ಹಾಕಿ ಬೆಣ್ಣೆ ಹಾಕಿ ಫ್ರೈ ಮಾಡಿ ಲಾಸ್ಟಲ್ಲಿ ಹಾಕಿರೋದು. ಪನ್ನೀರ್ ಫ್ರೈ ರೆಡಿ ಟು ಹೀಟ್ ವಿತ್ ಚಪಾತಿ. ಪನ್ನೀರ್ ನೋಡಿದಾಗ ಏನು ನೆನಪಾಗುತ್ತೆ ಅಂದರೆ, ಶಿವಮೊಗ್ಗದಲ್ಲಿ ಪನ್ನೀರುದು ಒಂದು ಫ್ಯಾಕ್ಟ್ರಿಗೆ ಹೋಗಿದ್ವಿ ನಾವು. ಪನ್ನೀರ್ ಹೆಂಗೆ ಮಾಡ್ತಾರೆ ಅಂತ ಕೆಲ್ಸಕ್ಕೆ ಹೋಗಿದ್ವಿ, ನಾನು ನಮ್ಮ ಅಕ್ಕನ ಮಗಳು. 1 ವೀಕ್ ನಮ್ಮ ಹತ್ರ ಕೆಲಸ ಮಾಡಿಸ್ಕೊಂಡು ಅವರು ನೆಕ್ಸ್ಟು ದುಡ್ಡೇ ಕೊಡಲಿಲ್ಲ. ತುಂಬ ಬೇಜಾರಾಯಿತು, ನಂಬರೇ ಬ್ಲಾಕ್ ಮಾಡಿಕೊಂಡ್ರು. 1 ವೀಕ್ ಎಷ್ಟು ಕಷ್ಟಪಟ್ಟು ಕೆಲಸ ಮಾಡಿದ್ವಿ ಗೊತ್ತಾ, ಸಂಬಳನೇ ಕೊಡಲಿಲ್ಲ. ಪನ್ನೀರನ್ನು ಸೋಯಾಬೀನ್ ಕಾಳನ್ನ ಸೋಕ್ ಮಾಡಿ, ಅದು ಸುಮಾರು ಸಲ ತೊಳೆದು ಅದನ್ನೆಲ್ಲ ರುಬ್ಬಿ, ಅದನ್ನು ಫಿಲ್ಟ್ರ್ ಮಾಡಿ, ಆಮೇಲೆ ಅದನ್ನು ಪನ್ನೀರು ಕ್ಯೂಬ್ಗೆ ಅದನ್ನು ಹಾಕಿ, ಆಮೇಲೆ ಐಸಲ್ಲಿ ಇಡ್ತಾರೆ. ಅದು ಒಂದು ಪ್ರೋಸೆಸ್. ಸೂರ್ಯಕಾಂತಿ ಬೀಜ ಎಲ್ಲ ಸೀಡ್ಸ್ ಎಲ್ಲ ಇತ್ತು. ಸೂರ್ಯಕಾಂತಿ ಬೀಜ ಒಂದು ಅಂಗಡಿಲಿ ಚೆನ್ನಾಗಿ ಸಿಗೋಲ್ಲ, ಅದಕ್ಕೆ ಇದು ಇಲ್ಲಿ ಆಪ್ಕಾಮ್ಸ್ ತೊಗೊಂಬಂದೆ. ಅದಕ್ಕೆ ಅದನ್ನೆಲ್ಲ ಹುರಿದಾಕಿದ್ದೆ. ಇದನ್ನೇ ಸಪ್ರೇಟಾಗಿ ಲೇಟಾಗಿ ಬಂದಿದ್ದೆ, ಅದಕ್ಕೆ ಇದನ್ನು ನೀಟಾಗಿ ಹುರಿದು ಮಿಕ್ಸ್ ಮಾಡಿ
ಅವಾಗೆಲ್ಲ ಈ ಥರ ಕುಂಬಳಕಾಯ್ದು ತೊಟ್ಟು ಬರೋದು, ಅದನ್ನು ಇಟ್ಕೊಳ್ಳೋರು. ನಾನು ಹಂಗೆ ಇಟ್ಕೊಂಡಿದ್ದೆ. ಮೊನ್ನೆ ಒಂದು ಕುಂಬಳಕಾಯಿ ತಂದಾಗ ಲಾಸ್ಟ್ ಇಯರು ಥರ ಎಣ್ಣೆ ಹಚ್ಚಕ್ಕೆ ಕುಂಬಳಕಾಯಿ ತೊಟ್ಟು ಅವಾಗೆಲ್ಲ ಇದನ್ನು ಯೂಸ್ ಮಾಡ್ತಾಯಿದ್ದೀವಿ. ಗಾಯ್ಸ್, ಮೆಣಸಿನ್ಕಾಯಿ ಬಿಟ್ಟಿದೆ. ಇದೊಂದು ಮೆಣಸಿನ್ಕಾಯಿ ಮತ್ತು ಇದೊಂದು ಬಿಟ್ಟಿದೆ. ದೊಡ್ಡದಾಗಿದೆ. ಮೊನ್ನೆ ತೋರಿಸಿದ್ಮೇಲೆ ಅದು ದೊಡ್ಡದಾಗಿದೆ. ಇದೊಂದು ನೋಡಿ, ಬಯಸದೇ ಬರೋ ಭಾಗ್ಯಗಳಂದರೆ ಇವೆ. ನಾನು ಗಿಡನೇ ಹಾಕಿಲ್ಲ, ಅದೇ ಹುಟ್ಟಿದೆ. ಇದೊಂದು ಅದೇ ಹುಟ್ಟಿರೋದು. ಮತ್ತು ನಮ್ಮ ಗಿಡದಲ್ಲಿ ನೆಲ್ಲಿ ನಾನು ಹಾಕೋದೇ ಇಲ್ಲ, ಅದೇ ಎಲ್ಲ ಕಡೆ ಹುಟ್ಟುಬಿಡುತ್ತೆ. ಇದರಿಂದ ನಾವೇನು ಅರ್ಥ ಮಾಡ್ಕೋಬೇಕು ಅಂದರೆ, ನಾವು ಏನು ಬಯಸದೇ ಇದ್ದರೂ ಅದೇ ಹುಟ್ಟುತ್ತೆ. ಅಂದರೆ ನಮಗೆ ಸಲ್ಲೇ ಬೇಕು ನಿಂತರೆ ನಾವು ಕೇಳೋದೇ ಬೇಡ, ಅದೇ ನಮ್ಮ ಕೈ ಸೇರುತ್ತೆ. ನಮ್ಮ ಭಾಗ್ಯದಲ್ಲಿ ಅದೃಷ್ಟದಲ್ಲಿ ಯಾವುದಿದೆಯೋ ಅದು ದಕ್ಕತ್ತೆ ಅನ್ನೋದಕ್ಕೆ ಇವೇ ಉದಾಹರಣೆಗಳು. ತೋರಿಸ್ತೀನಿ ನೆಲದಲ್ಲಿ ಅದಾಗದು ಹುಟ್ಟಿರೋದು. ನೋಡಿ, ಇದೇ ನೆಲದಲ್ಲಿ ಹಿಂದೆಗಡೆ ಎಲ್ಲ ಚಿಕ್ಕದು ನೆಲ್ಲಿಕಾಯಿ ಇದ್ದಾವೆ. ಚಿಕ್ಕ ನೆಲ್ಲಿಕಾಯಿ ಇವೆಲ್ಲ, ಚಿಕ್ಕ ನೆಲ್ಲಿಕಾಯಿ ನೋಡಿ. ಇದು ಲಿವರಿಗೆ ತುಂಬ ಒಳ್ಳೇದಂತ ಅದೇ ಹುಟ್ಟಿರೋದು. ಇದು ಒಂದು ಪೇರ್ಲೆ ಗಿಡ ಹಾಕಿದೆ ನಿನ್ನೆ, ಗಿಡ ಸಿಕ್ತಾ. ಮತ್ತು ಇನ್ನೊಂದು ಏನಂದರೆ, ನಾನು ಸುಮ್ಮನೆ ಕಡ್ಡಿ ನಿಲ್ಲಿಸಿದ್ದೆ ಆಯಿತಾ. ಇದಕ್ಕೆ ಬೇವಿನ ಕಡ್ಡಿ ಚಿಗುರ್ತಾ ಇದೆ. ಇದು ಮೇ ಬಿ ದಾಸವಾಳನೂ ಬರ್ಬೋದು ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ. ನೋಡಿ, ಇದು ಟಚ್ ಮೀ ನಾಟ್ ಅದು ಹುಟ್ಟಿರೋದು, ನಾನು ಹಾಕಿಲ್ಲ. ಮತ್ತು ನೆಲ್ಲಿ ಇವೆಲ್ಲ ಗಿಡಗಳು ಅದೇ ಹುಡ್ತವೆ. ಅಂದರೆ ಇದರಲ್ಲಿ ನಮಗೆ ದಕ್ಕಬೇಕಾಗಿರೋದು, ನಾವು ಬೇಡ ಅಂದರೂ ನಮಗೆ ದಕ್ಕುತ್ತೆ. ನೋಡಿ, ಇದು ಹುಳಿ ಸೊಪ್ಪಿನ ಗಿಡ ಅಂತ ತುಂಬ ಹುಳಿ ಇರುತ್ತೆ. ಇದು ಅದೇ ಪಾಟಲ್ಲಿ ಉಟ್ಕೊಂಡ್ರೆ ತುಂಬ ಲಕ್ಕಂತಾರೆ. ನನಗೆಲ್ಲ ಪಾಟಲ್ಲಿ ಉಟ್ಕೊಂಡಿದೆ. ಇದು ತುಂಬ ಹುಳಿ ಇರುತ್ತೆ. ಸೊಪ್ಪಿಗೆ ಹಾಕಿದ್ರೆ ಹುಳಿ ಅಂಶ ಕೊಡುತ್ತೆ. ಮತ್ತು ಸೊಪ್ಪು ಕೂಡ ಅದು ತಿನ್ಬೋದು. ಸೆಟ್ ದೋಸೆ. ಗೈಸ್, ಇದು ನಮ್ಮ ಮನೆಯವರು ತಂದುಕೊಟ್ಟಿದ್ದು ನನಗೆ. ಸೆಂಟ್ ಇಷ್ಟ ಅಂತ, ಪರ್ಫ್ಯೂಮ್ ಇಷ್ಟ ಅಂತ. ಯಾಕಂದರೆ ಯಾಕೆ ಹಿಂಗಿತ್ತು ರಿಯಾಕ್ಷನ್ ಅಂದರೆ, ಒಂದು ಮೆಸೇಜ್ ಬರ್ತಿರುತ್ತಲ್ಲ, ಅದು ಆ್ಯಕ್ಚುಲಿ ಬ್ಯಾಂಕ್ ಡೆಬಿಟೆಡ್ ಅಂತ ಬಂತು, 101 ರೂಪಾಯಿ ಡೆಬಿಟೆಡ್ ಅಂತ. ಅದಕ್ಕೆ ಐ ಶಾಕ್. ಅದಕ್ಕೆ ಹಂಗಿತ್ತು ಎಕ್ಸ್ಪ್ರೆಷನ್. ನನ್ನ ಹತ್ರ ಜಾಸ್ಮಿನ್ದು ಸೆಂಟ್ ಇತ್ತು, ಬೈ ಮಿಸ್ ಆಗಿ ಹೊಡೆದೋಯ್ತು. ಅದು ಗ್ಲಾಸಿಂದಲ್ಲ. ಇದು ನಮ್ಮ ಮನೆಯವರು ನನಗೋಸ್ಕರ ಇಷ್ಟ ಅಂತ ತಂದಿತ್ತು. ಅದಕ್ಕೆ ತೋರಿಸೋದು. ಇವೇನು ತುಂಬಾ ಚೆನ್ನಾಗಿದೆ, ಎಲ್ಲದಕ್ಕೂ ಸೆಟ್ ಆಗುತ್ತೆ. ಕರೆಂಟ್ ಇಲ್ಲ, ಕರೆಂಟ್ ಇಲ್ಲ. ನಮ್ಮ ಮನೆ ವ್ಯೂ ತೋರಿಸ್ತೇನೆ ನೋಡಿ, ಕರೆಂಟ್ ಇಲ್ಲ. ಮತ್ತು ಹಣೆಗೆ ಹಚ್ಕೊಂಡ್ರೆ, ಹಣೆಗೆ ಹಚ್ಚಲಿಲ್ಲ ಅಂದರೂ ಒಂಥರ ಚೆನ್ನಾಗಿರುತ್ತೆ. ವ್ಯೂ ತೋರಿಸ್ತೇನೆ. ಕರೆಂಟ್ ಇಲ್ಲ, ಕತ್ಲೆ ಅದಕ್ಕೆ ಇಲ್ಲಿ ಮಾಡ್ತಾಯಿದ್ದೀನಿ. ಇಲ್ಲಾದರೆ ಬೆಳಗ್ಗೆ ಒಂದು ಹಾಲು, ಅಡುಗೆ ಮನೆ ಎಲ್ಲ ಕತ್ಲೆ. ಹಾಗಾಗಿ ನಾನು ಸ್ವಲ್ಪ ಅಲ್ಲಿ ಶೂಟ್ ಮಾಡೋಕ್ಕೆ ಅಷ್ಟು ಕ್ಲಾರಿಟಿ ಇರಲ್ಲ. ಫೇಸೆಲ್ಲ ಗ್ಲೋ ಕಾಣಿಸ್ತಾ ಇದೆ ನನಗೆ ಅಲ್ವಾ. ಫ್ಲಾಗ್ ಇತ್ತಲ್ಲ ಅದಕ್ಕೆ. ಹೈರೇ
ಹರಿ 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 ಬಾರೆ ಬಿಟ ಒಂದು ಸೆಕೆಂಡ್ ಬಾಯ್ಲಿ ಏನು ಬರ್ತಿದೆವಾ ಆಫ್ ಮಾಡಲ ಬ್ರೈಟ್ನೆಸ್ ಇಲ್ಲ ಇದು ನೀನು ನೋಡಿಲ್ಲ ಅಂತ ಇದ್ಲು ಹುಡುಗಿ ಅದಕ್ಕೆ ತಗೊತಾ ಇದ್ದೀನಿ ಇದೆಲ್ಲ ನೋಡೋಕ್ಕೆ ಇಂಥ ಚಂದ ಸರ್ ಕೊಡಿ ಅದು ಸರ್ ಕೊಡಿ ತುಳಸಿ ಎಲ್ಲ ಎಷ್ಟು 50 ತುಳಸಿ ಚೇಂಜ್ ಇದೆಯಾ 500 ಇದು ರೋಸ್ಮೆರಿ ಇಲ್ಲಿದು ವರ್ಕ್ ಆಗಲ್ಲ ಹಂಗೆ ಅಂತಾರೆ ಇದು ಕೂದಲಿಗೆಲ್ಲ ಇದನ್ನು ಕೊಬ್ಬರಿ ಎಣ್ಣೆಗೆಲ್ಲ ಇದನ್ನೇ ಬಳಸೋದು ಕೊಬ್ಬರಿ ಎಣ್ಣೆ ತಯಾರಿಕೆ ಅಥವಾ ಯಾವುದೇ ಆಯಿಲ್ ಇದಕ್ಕೆ ಇದನ್ನು ಬಳಸ್ತಾರೆ ರೋಸ್ಮೆರಿ ಬಳಸ್ತಾರೆ ನೋಡಿ ಇಲ್ಲಿ ಎಷ್ಟು ಕಲರ್ಫುಲ್ ರೋಸಸ್ ಇದೆ ಅಂದ್ರೆ ನಂಗೆ ತುಂಬಾ ಖುಷಿಯಾಗ್ತಿದೆ. ಇಲ್ಲಿ ನಡೆಯೋದು ಮತ್ತೆ ಈ ವಾಸನೆ ನನ್ಗೆ ತುಂಬಾ ಇಷ್ಟ. ಅದ್ಭುತ ಅಲ್ವಾ? ನಿಮ್ಮ ಫೇವ್ರೆಟ್ ರೋಸ್ ಯಾವುದು?